ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಯಿತು. ಸೆಪ್ಟೆಂಬರ್ 12ನೇ ತಾರೀಕಿಂದ 10 ದಿನಗಳ ಕಾಲ ಸದನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಇನ್ನೂ 7 ತಿಂಗಳು ಸಮಯ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಸದೀಯ ಸಮಿತಿ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಬಿಎಸ್ವೈ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಭೇಟಿ ವೇಳೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವಂತಹ 40% ಕಮಿಷನ್ ಸಂಪುಟ ವಿಸ್ತರಣೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಪಕ್ಷ ಸಂಘಟನೆ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರಂತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ. ಅವಕಾಶ ಸಿಕ್ಕಿದ್ರೆ ಪ್ರಧಾನಿ ಮೋದಿಯವರನ್ನು ಕೂಡ ಬಿಎಸ್ವೈ ಅವರು ಭೇಟಿಯಾಗುವ ಸಾಧ್ಯತೆ ಇದೆ. ನಾಡಿದ್ದು ದೆಹಲಿ ಪ್ರವಾಸ ಮುಗಿಸಿ ಬಿಎಸ್ವೈ ವಾಪಸ್ ಬರ್ತಾರೆ. ಬಿಎಸ್ವೈ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಭೇಟಿ ಮಾಡಿದ ಬಳಿಕ 40% ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಯವರಿಗೂ ಪತ್ರ ಬರೀತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದರು. ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆ ಆಗಿದೆ ಎನ್ನಲಾಗಿದೆ. ಸಚಿವರ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರರು. ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಕಂಪ್ಲೇಂಟ್ ಇರಬೇಕು, ಅಕ್ಯೂಸ್ಡ್ ಇರಬೇಕು, ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು. ಅದು ಯಾವುದೂ ಇಲ್ಲದೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು. ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು, ಮರ್ತು ಬಿಟ್ರೆ ಅವಾಗ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ. ಇದು ರಾಜ್ಯಕ್ಕೆ ಗೌರವ ತರುವಂಥ ವಿಷಯ ಅಲ್ಲ. ಯಾರು ಏನಾರು ಚಾರ್ಜ್ ಮಾಡಬೇಕಾದ್ರೆ, ಯಾರ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಮಗೆ ಕೊಡದಿದ್ರೆ ಪರವಾಗಿಲ್ಲ, ನಿಮಗಾರ ಮಾಹಿತಿ ಕೊಟ್ಟು ಮಾತಾಡಿದ್ರೆ ಮತ್ತು ನೀವು ಅದನ್ನೆಲ್ಲ ಬಿಂಬಿಸಿದ್ರೆ, ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿದ್ರೆ ಗೌರವ ಬರುತ್ತೆ ಅನ್ನೋದು ನಮ್ಮ ಭಾವನೆ. ಯಾರು ಏನು ಬೇಕೋ ಮಾತಾಡೋದು, ಹೇಗೆ ಬೇಕೋ ಮಾತಾಡೋದು, 40%, 30%, 60% ಅಂತ ಹಿಂಗೆಲ್ಲ ಮಾತಾಡೋದಕ್ಕೆ ನಮಗೆ ಬಹಳ ಬೇಜಾರಾಗಿದೆ. ಸರ್ಕಾರದ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ. ಯಾಕೆಂದ್ರೆ ಈ ರೀತಿ ಹೇಳ್ಬಾರ್ದು. ಅವ್ರ ಹತ್ರ ಮಾಹಿತಿ ಇದ್ರೆ ಕೊಡ್ಲಿ, ಅವ್ರು ಲೋಕಾಯುಕ್ತಕಾರ ಕೊಡ್ಲಿ, ಅಥವಾ ನಿಮಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಬ್ಬ ಶಾಸಕ, ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಲಂಚ ಕೇಳಿದ್ದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದೇನೆ. ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 40% ತೊಗೊಂತಾರೆ, 50% ತೊಗೊಂತಾರೆ ಅಂತ ಹೇಳಿದ್ರೆ ಅವರ ಗುತ್ತಿಗೆದಾರರ ಸಂಘದ ಗೌರವವೂ ಕಮ್ಮಿ ಆಗುತ್ತೆ. ಅವರು ಆರೋಪದಲ್ಲಿ ಯಾವುದೇ ರೀತಿ ಉರುಳಿಲ್ಲ. ಫಸ್ಟ್ನೇದಾಗಿ ಅವರು 224 MLAಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದಾರೆ, DK ಶಿವಕುಮಾರ್ ಅವರು ಸೇರಿದ್ದಾರೆ, ಕಾಂಗ್ರೆಸ್ಸಿನ ಎಲ್ಲ MLAಗಳು ಸೇರಿದ್ದಾರೆ. ಅದನ್ನ ಜ್ಞಾಪಕ ಇಟ್ಕೊಬೇಕು. ಅವರು ಈಗ ಒಂದು ಪಕ್ಷದ ಕಚೇರಿಗೋ ಮನೆಗೆ ಹೋಗಿ ಬಂದು ಆಪಾದನೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಆ ಪಕ್ಷದ ಬೆಂಬಲ ಇದೆ, ಆ ಪಕ್ಷದ ಪ್ರೇರಿತವಾಗಿ ಅವರ ಮಾಡಿದ್ದಾರೆ. ಫಸ್ಟ್ ದಾಖಲೆ ಕೊಟ್ಟುತ್ತಾನೆ ನ್ಯಾಯ ತನಿಖೆ ಮಾಡೋದು. ಹೌದು, ಇಲ್ಲ ನಮ್ಗಲ್ಲ, ನಮ್ಗೆ ಬೇಡ, ಲೋಕಾಯುಕ್ತ ಕೊಡ್ಲಿ, ACB ಇಲ್ಲ, ಈಗ ಲೋಕಾಯುಕ್ತ ಕೊಡ್ಲಿ. ಅವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಯಾಕೆಂದ್ರೆ ಯಾವುದೇ ಆಧಾರ ಇಲ್ಲದೇನೆ ಸುಮ್ಮನೆ 40% ಕಮಿಷನ್ ಅಂತ ಹೇಳ್ಕೊಂಡು ಹೋದ್ರೆ, ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಮೂರ್ಖತನದ ಪರಮಾವಧಿ. ಮತ್ತು ಇದು ಕಾಂಗ್ರೆಸ್ ಪ್ರಾಯೋಜಿತ, ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್. ಮತ್ತು ಆ ಮನುಷ್ಯನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಅಲ್ಲ, ಮಾಡಿಸುತ್ತೆ, ನ್ಯಾಯಾಂಗ ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ. ಲೋಕಾಯುಕ್ತಕ್ಕಾದರೂ ಅವ್ರು ದೂರು ಕೊಡ್ಬೋದು. ನಿರ್ದಿಷ್ಟವಾದ ಪ್ರಕರಣಗಳಿದ್ದರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು ವಿದಿನ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ. ಮತ್ತು ಇವರು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ನಿಂತು ಬಾಕಲ ಮುಂದೆ ನಿಂತು ಪ್ರೆಸ್ ಮಾಡೋದರ ಒಳಮರ್ಮ ಏನು? ಚುನಾವಣೆ ವರ್ಷದಲ್ಲಿ ಒಂದು ಪಕ್ಷದ ವಿನಾಕಾರಣ ಆಪಾದನೆ ಮಾಡಿ ಹೆಸರು ಕೆಡಿಸಬೇಕನ್ನೋದಾ, ಅಥವಾ ನಿಜವಾಗಿ 40% ಕಮಿಷನ್ ಆರೋಪದ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕಿಡಿಕಾರ್ತನೇ ಇದೆ. ವಸೂಲಿ ಆರೋಪ ಇದೆ, ಇದೇ ಮೊದಲೇನಲ್ಲ. ಸಚಿವ ಮಣಿ ರತ್ನ ವಿರುದ್ಧ ಹಣ ವಸೂಲಿ ಆರೋಪವೂ ಇದೆ, ಮೊದಲಲ್ಲ.
ತೋಟಗಾರಿಕಾ ಇಲಾಖೆಯಲ್ಲೂ ಕೂಡ ವಸೂಲಿ ಆರೋಪ ಇತ್ತು. ಈ ಬಗ್ಗೆ ಪ್ರಧಾನಿಗೆ ಪತ್ರ ಹೋಗಿತ್ತು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. ಕೆಂಪಣ್ಣ ವಿರುದ್ಧ ಸಚಿವ ಮುನಿರತ್ನ ಕೆಂಡಾಮಂಡಲವಾದರು. ಒಂದು ವಾರದಲ್ಲಿ ಕ್ಷಮೆ ಕೇಳದಿದ್ರೆ ಕೆಂಪಣ್ಣ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು. 7 ದಿನಗಳ ಒಳಗಾಗಿ ಅವರು ಒಂದು ಮಾಧ್ಯಮಗಳ ಮುಂದೆ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು. ಹಾಗೂ ಒಂದು ವೇಳೆ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ಲೋಕಾಯುಕ್ತಕ್ಕೆ 7 ದಿನದಲ್ಲಿ ದೂರು ಕೊಡಬೇಕು. ಒಂದು ವೇಳೆ ಲೋಕಾಯುಕ್ತದಲ್ಲಿ ಏನಾದರೂ ಕೊಡೋದಕ್ಕೆ ದಾಖಲೆಗಳಿಲ್ಲದೆ ಮಾಧ್ಯಮಗಳಿಗೆ ದಾಖಲೆಗಳ ಬಿಡುಗಡೆ ಮಾಡೋಕ್ಕೆ ದಾಖಲೆಗಳಿಲ್ಲ ಅಂದರೆ ನಿನ್ನೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಒಂದು ಪತ್ರಿಕಾ ಪ್ರಕಟಣೆನ ಹೊರಡಿಸಿ ಕ್ಷಮೆ ಕೋರಬೇಕು. 7 ದಿನಗಳ ಒಳಗೆ ನನಗೆ ಯಾರಾದರೂ ಕಮಿಷನ್ ಕೊಟ್ಟಿದ್ರೆ ಮುಂದೆ ಬನ್ನಿ, ಕಮಿಷನ್ ಪಡೆದಿದ್ದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಹಿರಂಗ ಸವಾಲು ಹಾಕಿದ್ರು. ನನ್ನ ಕಚೇರಿಯಲ್ಲಿ ದುಡ್ಡಿನ ವ್ಯವಹಾರ ಆಗಿದ್ರೂ ಬನ್ನಿ, ಯಾವುದೇ ಗುತ್ತಿಗೆದಾರ ಕಮಿಷನ್ ಕೊಟ್ಟಿದ್ರೆ ದಾಖಲೆ ಕೊಡಿ ಅಂತ ಎಚ್ಚರಿಕೆ ಗುಡುಗಿದ್ರು. ಬೇರೆ ಬೇರೆ ಕಡೆಯಿಂದ ಗುತ್ತಿಗೆ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ, ಅವ್ರ ಮುಖಗಳನ್ನು ನೋಡಿಲ್ಲ. 100 ಕೋಟಿ ಕೆಲಸ ಮಾಡಿದ್ದಾರೆ. ಬರಬೇಕು ಅವ್ರು ಯಾರು ಕೆಲಸ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ, ಯಾವನಾದರೂ ನನಗೆ 5 ರೂಪಾಯಿ ತಂದು ಕೊಟ್ಟವ್ರ ಅಂತೇಳಿ ಓಪನ್ ಚಾಲೆಂಜ್ ಮಾಡ್ತೇನೆ. ಇದು ನಾನು ನಡ್ಕೊಂಬಂದಂಥ ನಮ್ಮ ತಂದೆಯವರ ಕಾಲದಿಂದ ನಾವು ನಡ್ಕೊಂಬಂದಿರತಕ್ಕಂಥದ್ದು. ಇಲ್ಲಿ ಕೆಂಪಣ್ಣ ಅವರು ನಿಜವಾದಂಥ ಮಾಹಿತಿಗಳನ್ನು ಕೊಟ್ಟರೆ ವಿಧಾನಸಭೆಯಲ್ಲಿ ಓಪನ್ ಆಗಿ ಚರ್ಚೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದ ಮಾಲೀಕತ್ವ ವಿವಾದ ಹೈಕೋರ್ಟ್ ಮೆಟ್ಲೇರಿದೆ. ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ. ಈ ಬಾರಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಸಜ್ಜಾಗಿದ್ದ ಹಿಂದೂ ಪರ ಸಂಘಟನೆಗಳಿಗೆ ನಿರಾಸೆಯಾಯಿತು. ರಂಜಾನ್, ಬಕ್ರೀದ್ ವೇಳೆ ಮಾತ್ರ ಮೈದಾನವನ್ನು ಪ್ರಾರ್ಥನೆಗೆ ಬಳಸಬಹುದು, ಬೇರೆ ಯಾವುದೇ ಚಟುವಟಿಕೆಗೂ ಅವಕಾಶ ಇಲ್ಲ ಅಂತ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಇದ್ದ ಪೀಠ ಆದೇಶ ನೀಡಿದೆ. ವಿಚಾರಣೆಯನ್ನು ಸೆಪ್ಟೆಂಬರ್ 23ಕ್ಕೆ ಮುಂದೂಡಲಾಗಿದೆ. ಕೋರ್ಟ್ ಆದೇಶ ಕೋರ್ಟ್ ಮುಂದೆ ಅವ್ರು ಏನು ಅಪ್ಲಿಕೇಶನ್ ಹಾಕಿದ್ರು ಅದ್ರ ಮೇಲೆ ಆರ್ಡ್ರ್ ಮಾಡಿದ್ರು. ಸ್ಟ್ಯಾಟಸ್ ಕೋ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದ್ದಾರೆ. ನಾನು ಹೇಳಿದ ಯಥಾಸ್ಥಿತಿಯಲ್ಲಿ ನಾನು MLA ಆಗಿದ್ದಾಗ ಅಲ್ಲಿ ರಾಜಕೀಯ ಭಾಷಣಗಳಾಗಿದ್ದಾವೆ. ಗಣೇಶನ ಉತ್ಸವ ಆಗಬೇಕು, ದಸರಾ ಉತ್ಸವ ಆಗಬೇಕು, ಕನ್ನಡ ರಾಜ್ಯೋತ್ಸವ ಆಗಬೇಕು, ಇವೆಲ್ಲ ಆಗಬೇಕು. ಇದು ಯಥಾಸ್ಥಿತಿ. ಈಗ ಯಥಾಸ್ಥಿತಿ ಅಂದರೆ ಖಾಲಿ ಜಾಗ ಇದೆ. ಆ ಖಾಲಿ ಜಾಗ ಹೇಗೆ ಇರೋಕ್ಕಾಗತ್ತಾ? ಇರೋಕ್ಕಾಗುತ್ತೆ. ನನ್ನ ಪ್ರಕಾರವಾಗಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಏನೇನು ನಾವು ಮಾಡ್ತಿದ್ವೋ ಅವೆಲ್ಲ ಆಗಬೇಕು. ಯಥಾಸ್ಥಿತಿ ಅಂದಮೇಲೆ ಅಲ್ಲಿ ನನಗನ್ನಿಸ್ತದ ಆಟ ಆಡ್ಕೊಂಡು ಹೋಗ್ಬೋದು. ಅಷ್ಟರೊಳಗೆ ಏನಾದರೂ ಪ್ರೇಯರ್ ಬಂದರೆ ಅದೂ ಆಗ್ಬೋದು. ಬೇರೆ ಇವಾಗ ಇರೋದೇ ನಮಗೆ ವರ್ಷಕ್ಕೆ 2 ಸತಿ ಪ್ರೇಯರ್ ಮಾಡೋದು ಮತ್ತು ಆಟ ಆಡ್ಕೊಂಡು ಹೋಗೋದು ಅಂತ ಇದೆ. ಯಥಾಸ್ಥಿತಿ ಅಂದರೆ ಅಷ್ಟು ಮಾತ್ರ ಆಗ್ತದೆ, ಬೇರೆ ಇನ್ನೇನೂ ಆಗಲ್ಲ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಆದರೆ ನಾವು ಸರ್ಕಾರದವರು ಇದ್ರ ಬಗ್ಗೆ ಏನು ತೀರ್ಮಾನ ತಗೊಳ್ತಾರೋ, ಅಪೀಲ್ ಹೋಗ್ತಾರೋ ಅಥವಾ ಏನು ಮಾಡ್ತಾರೋ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದೀವಿ. ಆ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕಾದಂಥದ್ದು ನಾಗರಿಕರಾಗಿ ಎಲ್ಲರ ಕರ್ತವ್ಯ ಇದೆ. ಬೆಂಗಳೂರಿನ ನಾಗರಿಕರು ಉಚ್ಚ ನ್ಯಾಯಾಲಯದ ತೀರ್ಪು ಮತ್ತೊಂದು ಸಂಘರ್ಷ ಇಲ್ಲಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ತಪ್ಪಿರತಕ್ಕಂಥದ್ದೇನಿದೆ. ಇವತ್ತು ಕೋರ್ಟ್ ತೀರ್ಪಿಗೆ ನಾವೆಲ್ಲ ತಲೆಬಾಗೋದ್ರ ಮುಖಾಂತರ ಬೆಂಗಳೂರು ನಗರದ ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನಾನು ಏನಂದರೆ 7 ಸಂಘಟನೆಯಿಂದ ನಾವು ಈದ್ಗಾ ಮೈದಾನದಲ್ಲಿ ಗಣೇಶ ಕೊಂಡಿಸಬೇಕು ಅಂತ ಹೇಳಿ ನಮಗೆ ಮನವಿ ಪತ್ರ ಸಲ್ಲಿಸಿದ್ರು. 2 ಸಂಘಟನೆಗಳು ಇಲ್ಲಿ ಮಾಡಬೇಡಿ ಅಂತ ಹೇಳಿ ನಮಗೆ ಮನವಿ ಪತ್ರ ಕೊಟ್ಟಿದ್ದು. ಅದು 2 ಸರ್ಕಾರಕ್ಕೆ ಕಳಿಸಿದ್ದೀವಿ. ಇವತ್ತು ಏನು ಹೈಕೋರ್ಟ್ ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಮಾಡಬೇಕು ಮುಂದೆ ನಾವು ಸರ್ಕಾರದ ಗಮನಕ್ಕೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ಪಷ್ಟವಾಗಿ ಅವರಿಗೆ ತರಾಟೆಗೆ ತೆಗೆದುಕೊಂಡು ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಮುಂಚೆ ಹಲವಾರು 100 ವರ್ಷಗಳಿಂದ ಅಲ್ಲಿ ಹೇಗೆ ಈದ್ಗಾದಲ್ಲಿ ನಮಾಜ್ ನಡೀತಾ ಇತ್ತು ಅದು ಮಾತ್ರ ಮಾಡಬೇಕು. ಅದೇ ರೀತಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು, ಅದಲ್ಲದೆ ಬೇರೆ ಯಾವುದೇ ಆಕ್ಟಿವಿಟೀಸು ಅದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳಿ ಒಂದು ಇದು ತೀರ್ಮಾನ ಕೊಟ್ಟಿದೆ. ತುಂಬ ಸ್ವಾಗತಾರ್ಹ ತೀರ್ಮಾನ. ಅದರೊಟ್ಟಿಗೆ ಮಸೀದಿಗಳು, ಮದರಸಾಗಳು ಶ್ರದ್ಧಾ ಕೇಂದ್ರಗಳಾಗಿರಬೇಕು, ಆದರೆ ಭಯೋತ್ಪಾದಕ ಕೇಂದ್ರಗಳಾಗ್ತಾ ಇವೆ ಅಂತ ಬಿಜೆಪಿಯ ಶಾಸಕ MP ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು. ಮದರಸಾಗಳ ಒಳಗೆ ಯಾರನ್ನು ಬಿಡೋದಿಲ್ಲ, ಆದರೆ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ಕುಂಕುಮ ಕೊಡ್ತೀವಿ, ಅವರು ಕಲ್ಲು ದೊಣ್ಣೆಗಳನ್ನು ಸಂಗ್ರಹ ಮಾಡ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ನಮ್ಮ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದ ಕುಂಕುಮ ಕೊಡ್ತೀವಿ,
ಅವ್ರೇನು ಹೇಳ್ತಾರೆ, ಭಯೋತ್ಪಾದನೆಯನ್ನು ಹುಟ್ಟಾಕ್ತಾರೆ, ಗುಂಡು ಮದ್ದು ಸಂಗ್ರಹ ಮಾಡ್ತಾರೆ ಅಂದು ಹೇಳಿದ್ದೆ. ಇದು ಸತ್ಯ ಆಯ್ತಲ್ಲ ಹುಬ್ಬಳ್ಳಿಲಿ? ಅಲ್ಲಿಯ ಧರ್ಮಗುರುನೇ ಹೊರಗಡೆ ಬಂದು ಗಲಾಟೆ ಮಾಡಿಸಿದಲ್ಲ, ಎಲ್ಲಿಂದ ಬಂತು ಸ್ಟಾಕ್ ಆಯ್ತು ಕಲ್ಲು ಅಥವಾ ಬೇರೆ ಬೇರೆ ಆಯುಧಗಳು? ಅವ್ರು ಯಾಕೆ ಬೇರೆಯವ್ರನ್ನ ಒಳಗಡೆ ಬಿಡಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ದೇಶದ್ರೋಹದ ಚಟುವಟಿಕೆಗಳು ನಡೆಸ್ತಾರೆ, ಭಯೋತ್ಪಾದಕರು ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರಗಳು. ಸಾವರ್ಕರ್ ಕುರಿತು ರಾಜಕೀಯ ಪಕ್ಷಗಳ ಪರ ವಿರೋಧದ ನಡುವೆಯೂ ಮೈಸೂರಿಂದ ಆರಂಭಗೊಂಡಿದ್ದ ವೀರ ಸಾವರ್ಕರ್ ರಥಯಾತ್ರೆ ಚಾಮರಾಜನಗರ ತಲುಪಿತು. ನಂಜನಗೂಡು ಮೂಲಕ ಆಗಮಿಸಿದ ರಥಯಾತ್ರೆಯನ್ನು ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಸ್ವಾಗತ ಮಾಡಿದರು. ಮಳೆ ನಡುವೆಯೂ ಬಿಜೆಪಿ ಕಾರ್ಯಕರ್ತರ ಉತ್ಸಾಹದಿಂದ ಪಾಲ್ಗೊಂಡರು. ವೀರ ಸಾವರ್ಕರ್ ಒಬ್ಬ ದೇಶದ್ರೋಹಿಯನ್ನ ನಮ್ಮ ನಾಯಕ ಅಂತ ಬಿಜೆಪಿ ಬಿಂಬಿಸ್ತಾ ಇದೆ ಅಂತ ಮೈಸೂರಲ್ಲಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದರು. ಇನ್ನು ಚಾಮರಾಜನಗರದಲ್ಲಿ ಮಾತನಾಡಿರೋ ಬಿಕೆ ಹರಿಪ್ರಸಾದ್ ಅವರು ವೀರ ಸಾವರ್ಕರ್ ಒಬ್ಬ ನಾಸ್ತಿಕ, ದೇವರ ಮೂರ್ತಿ ಜೊತೆ ನಾಸ್ತಿಕನ ಫೋಟೋ ಇಡೋದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿಕೆ ಕೊಟ್ಟರು. ದೇಶನ ವಿಭಾಗ ಮಾಡಬೇಕು ಅಂತ ಬಯಸಿದ್ರು ಅಂತವ್ರಿಗೆ ನಾವು ಯಾವತ್ತೂ ಬೆಂಬಲ ಕೊಟ್ಟಿರಲಿಲ್ಲ. ಆದ್ರೆ ಈ ಹಿಂದೂ ಮಹಾಸಭಾ ಏನ್ ಮಾಡಿತ್ತು ಗೊತ್ತಾ? ಮುಸ್ಲಿಂ ಲೀಗ್ ಜೊತೆ ಸೇರಿ ಬೆಂಗಾಲ್ನಲ್ಲಿ, ಸಿಂಧ್ನಲ್ಲಿ, ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ನಲ್ಲಿ ಅವಾಗ ಅಖಂಡ ಭಾರತದ ಭಾಗಗಳಾಗಿತ್ತು, ಅಲ್ಲೆಲ್ಲ ಮುಸ್ಲಿಂ ಲೀಗ್ ಜೊತೆ ಸೇರಿ ಸರ್ಕಾರ ಮಾಡಿದ್ದು ಈ ಸಾವರ್ಕರ್. ಹಾಗಾಗಿ ಸಾವರ್ಕರ್ ಒಬ್ಬ ದೇಶಭಕ್ತ ಅಲ್ಲ, ಅಂತ ಒಬ್ಬ ದೇಶದ್ರೋಹಿ, ಒಬ್ಬ ಹೇಳಿ ಅಂತವ್ರೆ ನಾಯಕರಾಗಿ ನಮ್ಮವರು ನೆಹರು ಆಗಿ. ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಯಿತು. ಸೆಪ್ಟೆಂಬರ್ 12ನೇ ತಾರೀಕಿಂದ 10 ದಿನಗಳ ಕಾಲ ಸದನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಇನ್ನೂ 7 ತಿಂಗಳು ಸಮಯ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಸದೀಯ ಸಮಿತಿ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಬಿಎಸ್ವೈ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಭೇಟಿ ವೇಳೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವಂತಹ 40% ಕಮಿಷನ್ ಸಂಪುಟ ವಿಸ್ತರಣೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಪಕ್ಷ ಸಂಘಟನೆ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರಂತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ. ಅವಕಾಶ ಸಿಕ್ಕಿದ್ರೆ ಪ್ರಧಾನಿ ಮೋದಿಯವರನ್ನು ಕೂಡ ಬಿಎಸ್ವೈ ಅವರು ಭೇಟಿಯಾಗುವ ಸಾಧ್ಯತೆ ಇದೆ. ನಾಡಿದ್ದು ದೆಹಲಿ ಪ್ರವಾಸ ಮುಗಿಸಿ ಬಿಎಸ್ವೈ ವಾಪಸ್ ಬರ್ತಾರೆ. ಬಿಎಸ್ವೈ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಭೇಟಿ ಮಾಡಿದ ಬಳಿಕ 40% ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಯವರಿಗೂ ಪತ್ರ ಬರಿತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದರು. ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆ ಆಗಿದೆ ಎನ್ನಲಾಗಿದೆ. ಸಚಿವರ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರರು. ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಕಂಪ್ಲೇಂಟ್ ಇರಬೇಕು, ಅಕ್ಯೂಸ್ಡ್ ಇರಬೇಕು, ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು. ಅದು ಯಾವುದೂ ಇಲ್ಲದೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು. ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು, ಮರ್ತು ಬಿಟ್ರ ಅವಾಗ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ. ಇದು ರಾಜ್ಯಕ್ಕೆ ಗೌರವ ತರುವಂತ ವಿಷಯ ಅಲ್ಲ. ಯಾರು ಏನಾರು ಚಾರ್ಜ್ ಮಾಡಬೇಕಾದ್ರೆ, ಯಾರ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಮಗೆ ಕೊಡದಿದ್ರೆ ಪರವಾಗಿಲ್ಲ, ನಿಮಗಾರ ಮಾಹಿತಿ ಕೊಟ್ಟು ಮಾತಾಡಿದ್ರೆ ಮತ್ತು ನೀವು ಅದನ್ನೆಲ್ಲ ಬಿಂಬಿಸಿದ್ರೆ, ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿದ್ರೆ ಗೌರವ ಬರುತ್ತೆ ಅನ್ನೋದು ನಮ್ಮ ಭಾವನೆ. ಯಾರು ಏನು ಬೇಕೋ ಮಾತಾಡೋದು, ಹೇಗೆ ಬೇಕೋ ಮಾತಾಡೋದು, 40%, 30%, 60% ಅಂತ ಹಿಂಗೆಲ್ಲ ಮಾತಾಡೋದಕ್ಕೆ ನಮಗೆ ಬಹಳ ಬೇಜಾರಾಗಿದೆ. ಸರ್ಕಾರದ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ. ಯಾಕೆಂದ್ರೆ ಈ ರೀತಿ ಹೇಳ್ಬಾರ್ದು. ಅವ್ರ ಹತ್ರ ಮಾಹಿತಿ ಇದ್ರೆ ಕೊಡ್ಲಿ, ಅವ್ರ ಲೋಕಾಯುಕ್ತಕಾರ ಕೊಡ್ಲಿ, ಅಥವಾ ನಿಮಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಬ್ಬ ಶಾಸಕ, ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಲಂಚ ಕೇಳಿದ್ದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದೇನೆ. ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 40% ತೊಗೊಂತಾರೆ, 50% ತೊಗೊಂತಾರೆ ಅಂತ ಹೇಳಿದ್ರೆ ಅವರ ಗುತ್ತಿಗೆದಾರರ ಸಂಘದ ಗೌರವವೂ ಕಮ್ಮಿ ಆಗುತ್ತೆ. ಅವರು ಆರೋಪದಲ್ಲಿ ಯಾವುದೇ ರೀತಿ ಉರುಳಿಲ್ಲ. ಫಸ್ಟ್ನೇದಾಗಿ ಅವರು 224 MLAಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಸೇರಿದ್ದಾರೆ, ಕಾಂಗ್ರೆಸ್ಸಿನ ಎಲ್ಲ MLAಗಳು ಸೇರಿದ್ದಾರೆ. ಅದನ್ನ ಜ್ಞಾಪಕ ಇಟ್ಕೊಬೇಕು. ಅವರು ಈಗ ಒಂದು ಪಕ್ಷದ
ಕಚೇರಿಗೋ ಮನೆಗೆ ಹೋಗಿ ಬಂದು ಆಪಾದನೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಆ ಪಕ್ಷದ ಬೆಂಬಲ ಇದೆ, ಆ ಪಕ್ಷದ ಪ್ರೇರಿತವಾಗಿ ಅವರ ಮಾಡಿದ್ದಾರೆ. ಫಸ್ಟ್ ದಾಖಲೆ ಕೊಟ್ಟತಾನೆ ನ್ಯಾಯ ತನಿಖೆ ಮಾಡೋದು. ಹೌದು, ಇಲ್ಲ ನಮ್ಗಲ್ಲ, ನಮ್ಗೆ ಬೇಡ, ಲೋಕಾಯುಕ್ತ ಕೊಡ್ಲಿ, ACB ಇಲ್ಲ, ಈಗ ಲೋಕಾಯುಕ್ತ ಕೊಡ್ಲಿ. ಅವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಯಾಕೆಂದ್ರೆ ಯಾವುದೇ ಆಧಾರ ಇಲ್ಲದೇನೆ ಸುಮ್ಮನೆ 40% ಕಮಿಷನ್ ಅಂತ ಹೇಳ್ಕೊಂಡು ಹೋದರೆ, ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಮೂರ್ಖತನದ ಪರಮಾವಧಿ. ಮತ್ತು ಇದು ಕಾಂಗ್ರೆಸ್ ಪ್ರಾಯೋಜಿತ, ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್. ಮತ್ತು ಆ ಮನುಷ್ಯನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಅಲ್ಲ, ಮಾಡಿಸುತ್ತೆ, ನ್ಯಾಯಾಂಗ ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತಗೊತಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ. ಲೋಕಾಯುಕ್ತಕ್ಕಾದರೂ ಅವ್ರು ದೂರು ಕೊಡ್ಬೋದು. ನಿರ್ದಿಷ್ಟವಾದ ಪ್ರಕರಣಗಳಿದ್ದರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು ವಿದಿನ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ. ಮತ್ತು ಇವರು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ನಿಂತು ಬಾಕಲ ಮುಂದೆ ನಿಂತು ಪ್ರೆಸ್ ಮಾಡೋದರ ಒಳಮರ್ಮ ಏನು? ಚುನಾವಣೆ ವರ್ಷದಲ್ಲಿ ಒಂದು ಪಕ್ಷದ ವಿನಾಕಾರಣ ಆಪಾದನೆ ಮಾಡಿ ಹೆಸರು ಕೆಡಿಸಬೇಕನ್ನೋದಾ ಅಥವಾ ನಿಜವಾಗಿ 40% ಕಮಿಷನ್ ಆರೋಪದ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕಿಡಿಕಾರ್ತಾನೆ ಇದೆ. ವಸೂಲಿ ಆರೋಪ ಇದೆ, ಇದೇ ಮೊದಲೇನಲ್ಲ. ಸಚಿವ ಮಣಿ ರತ್ನ ವಿರುದ್ಧ ಹಣ ವಸೂಲಿ ಆರೋಪವೂ ಇದೆ, ಮೊದಲಲ್ಲ. ತೋಟಗಾರಿಕಾ ಇಲಾಖೆಯಲ್ಲೂ ಕೂಡ ವಸೂಲಿ ಆರೋಪ ಇತ್ತು, ಈ ಬಗ್ಗೆ ಪ್ರಧಾನಿಗೆ ಪತ್ರ ಹೋಗಿತ್ತು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. ಕೆಂಪಣ್ಣ ವಿರುದ್ಧ ಸಚಿವ ಮುನಿರತ್ನ ಕೆಂಡಾಮಂಡಲವಾದರು. ಒಂದು ವಾರದಲ್ಲಿ ಕ್ಷಮೆ ಕೇಳದಿದ್ರೆ ಕೆಂಪಣ್ಣ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು. 7 ದಿನಗಳ ಒಳಗಾಗಿ ಅವರು ಒಂದು ಮಾಧ್ಯಮಗಳ ಮುಂದೆ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ಲೋಕಾಯುಕ್ತಕ್ಕೆ 7 ದಿನದಲ್ಲಿ ದೂರು ಕೊಡಬೇಕು. ಒಂದು ವೇಳೆ ಲೋಕಾಯುಕ್ತದಲ್ಲಿ ಏನಾದರೂ ಕೊಡೋದಕ್ಕೆ ದಾಖಲೆಗಳಿಲ್ಲದೆ, ಮಾಧ್ಯಮಗಳಿಗೆ ದಾಖಲೆಗಳು ಬಿಡುಗಡೆ ಮಾಡೋಕ್ಕೆ ದಾಖಲೆಗಳಿಲ್ಲ ಅಂದರೆ ನಿನ್ನೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಕ್ಷಮೆ ಕೋರಬೇಕು. 7 ದಿನಗಳ ಒಳಗೆ ನನಗೆ ಯಾರಾದರೂ ಕಮಿಷನ್ ಕೊಟ್ಟಿದ್ರೆ ಮುಂದೆ ಬನ್ನಿ, ಕಮಿಷನ್ ಪಡೆದಿದ್ದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಮಾಜಿ CM HD ಕುಮಾರಸ್ವಾಮಿ ಬಹಿರಂಗ ಸವಾಲು ಹಾಕಿದ್ರು. ನನ್ನ ಕಚೇರಿಯಲ್ಲಿ ದುಡ್ಡಿನ ವ್ಯವಹಾರ ಆಗಿದ್ರೂ ಬನ್ನಿ, ಯಾವುದೇ ಗುತ್ತಿಗೆದಾರ ಕಮಿಷನ್ ಕೊಟ್ಟಿದ್ರೆ ದಾಖಲೆ ಕೊಡಿ ಅಂತ HDK ಗುಡುಗಿದ್ರು. ಬೇರೆ ಬೇರೆ ಕಡೆಯಿಂದ ಗುತ್ತಿಗೆಯರು ಮಾಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ, ಅವ್ರ ಮುಖಗಳನ್ನು ನೋಡಿಲ್ಲ. 100 ಕೋಟಿ ಕೆಲಸ ಮಾಡಿದ್ದಾರೆ. ಬರಬೇಕು ಅವ್ರು ಯಾರು ಕೆಲಸ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ, ಯಾವನಾದರೂ ನನಗೆ 5 ರೂಪಾಯಿ ತಂದು ಕೊಟ್ಟವ್ರ ಅಂತ ಹೇಳಿ ಓಪನ್ ಚಾಲೆಂಜ್ ಮಾಡ್ತೇನೆ. ಇದು ನಾನು ನಡ್ಕೊಂಬಂದಂಥ, ನಮ್ಮ ತಂದೆಯವರ ಕಾಲದಿಂದ ನಾವು ನಡ್ಕೊಂಬಂದಿರತಕ್ಕಂಥದ್ದು. ಇಲ್ಲಿ ಕೆಂಪಣ್ಣ ಅವರು ನಿಜವಾದಂಥ ಮಾಹಿತಿಗಳನ್ನು ಕೊಟ್ಟರೆ ವಿಧಾನಸಭೆಯಲ್ಲಿ ಓಪನ್ ಆಗಿ ಚರ್ಚೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದ ಮಾಲೀಕತ್ವ ವಿವಾದ ಹೈಕೋರ್ಟ್ ಮೆಟ್ಲೇರಿದೆ. ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ. ಈ ಬಾರಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಸಜ್ಜಾಗಿದ್ದ ಹಿಂದೂ ಪರ ಸಂಘಟನೆಗಳಿಗೆ ನಿರಾಸೆಯಾಯಿತು. ರಂಜಾನ್, ಬಕ್ರೀದ್ ವೇಳೆ ಮಾತ್ರ ಮೈದಾನವನ್ನು ಪ್ರಾರ್ಥನೆಗೆ ಬಳಸಬಹುದು, ಬೇರೆ ಯಾವುದೇ ಚಟುವಟಿಕೆಗೂ ಅವಕಾಶ ಇಲ್ಲ ಅಂತ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಇದ್ದ ಪೀಠ ಆದೇಶ ನೀಡಿದೆ. ವಿಚಾರಣೆಯನ್ನು ಸೆಪ್ಟೆಂಬರ್ 23ಕ್ಕೆ ಮುಂದೂಡಲಾಗಿದೆ. ಕೋರ್ಟ್ ಆದೇಶ ಕೋರ್ಟ್ ಮುಂದೆ ಅವ್ರು ಏನು ಅಪ್ಲಿಕೇಶನ್ ಹಾಕಿದ್ರು ಅದ್ರ ಮೇಲೆ ಆರ್ಡ್ರ್ ಮಾಡಿದ್ರು. ಸ್ಟ್ಯಾಟಸ್ ಕೋ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ರು ಯಥಾಸ್ಥಿತಿಯಲ್ಲಿ ನಾನು MLA ಆಗಿದ್ದಾಗ ಅಲ್ಲಿ ರಾಜಕೀಯ ಭಾಷಣಗಳಾಗಿದ್ದಾವೆ. ಗಣೇಶನ ಉತ್ಸವ ಆಗಬೇಕು, ದಸರಾ ಉತ್ಸವ ಆಗಬೇಕು, ಕನ್ನಡ ರಾಜ್ಯೋತ್ಸವ ಆಗಬೇಕು, ಇವೆಲ್ಲ ಆಗಬೇಕು. ಇದು ಯಥಾಸ್ಥಿತಿ. ಈಗ ಯಥಾಸ್ಥಿತಿಯಲ್ಲಿ ಖಾಲಿ ಜಾಗ ಇದೆ. ಆ ಖಾಲಿ ಜಾಗ ಹೇಗೆ ಇರೋಕ್ಕಾಗುತ್ತಾ? ಇರೋಕ್ಕಾಗುತ್ತೆ. ನನ್ನ ಪ್ರಕಾರವಾಗಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಏನೇನು ನಾವು ಮಾಡ್ತಿದ್ವೋ ಅವೆಲ್ಲ ಆಗಬೇಕು. ಯಥಾಸ್ಥಿತಿ ಅಂದಮೇಲೆ ಅಲ್ಲಿ ನನಗನ್ನಿಸ್ತದ ಆಟ ಆಡ್ಕೊಂಡು ಹೋಗ್ಬೋದು. ಅಷ್ಟರೊಳಗೆ ಏನಾದರೂ ಪ್ರೇಯರ್ ಬಂದರೆ ಅದೂ ಆಗ್ಬೋದು. ಬೇರೆ ಇವಾಗ ಇರೋದೇ ನಮಗೆ ವರ್ಷಕ್ಕೆ 2 ಸತಿ ಪ್ರೇಯರ್ ಮಾಡೋದು ಮತ್ತು ಆಟ ಆಡ್ಕೊಂಡು ಹೋಗೋದು ಅಂತ ಇದೆ. ಯಥಾಸ್ಥಿತಿ ಅಂದರೆ ಅಷ್ಟು ಮಾತ್ರ ಆಗ್ತದೆ, ಬೇರೆ ಇನ್ನೇನು ಆಗಲ್ಲ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಆದರೆ ನಾವು ಸರ್ಕಾರದವರು ಇದ್ರ ಬಗ್ಗೆ ಏನು ತೀರ್ಮಾನ ತಗೊಳ್ತಾರೋ, ಅಪೀಲ್ ಹೋಗ್ತಾರೋ ಅಥವಾ ಏನು ಮಾಡ್ತಾರೋ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದೀವಿ. ಆ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕಾದಂಥದ್ದು ನಾಗರಿಕರಾಗಿ ಎಲ್ಲರ ಕರ್ತವ್ಯ ಇದೆ. ಬೆಂಗಳೂರಿನ ನಾಗರಿಕರು ಉಚ್ಚ ನ್ಯಾಯಾಲಯದ ತೀರ್ಪು
ಮತ್ತೊಂದು ಸಂಘರ್ಷ ಇಲ್ಲಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ತಪ್ಪಿರತಕ್ಕಂಥದ್ದೇನಿದೆ. ಇವತ್ತು ಕೋರ್ಟ್ ತೀರ್ಪಿಗೆ ನಾವೇನೇ ತಲೆಬಾಗೋದ್ರ ಮುಖಾಂತರ ಬೆಂಗಳೂರು ನಗರದ ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ ನಾನು. ಏನಂದರೆ 7 ಸಂಘಟನೆಯಿಂದ ನಾವು ಈದ್ಗಾ ಮೈದಾನದಲ್ಲಿ ಗಣೇಶ ಕೊಂಡಿಸಬೇಕು ಅಂತ ಹೇಳಿ ನಮಗೆ ಮನವಿ ಪತ್ರ ಸಲ್ಲಿಸಿದ್ರು. 2 ಸಂಘಟನೆಗಳು ಇಲ್ಲಿ ಮಾಡಬೇಡಿ ಅಂತ ಹೇಳಿ ನಮಗೆ ಮನವಿ ಪತ್ರ ಕೊಟ್ಟಿದ್ದು. ಅದು 2 ಸರ್ಕಾರಕ್ಕೆ ಕಳಿಸಿದ್ದೀವಿ. ಇವತ್ತು ಏನು ಹೈಕೋರ್ಟ್ ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಮಾಡಬೇಕು ಮುಂದೆ ನಾವು ಸರ್ಕಾರದ ಗಮನಕ್ಕೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ಪಷ್ಟವಾಗಿ ಅವರಿಗೆ ತರಾಟೆಗೆ ತೆಗೆದುಕೊಂಡು ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಮುಂಚೆ ನೂರಾರು ವರ್ಷಗಳಿಂದ ಅಲ್ಲಿ ಹೇಗೆ ಈದ್ಗಾದಲ್ಲಿ ನಮಾಜ್ ನಡೀತಾ ಇತ್ತು ಅದು ಮಾತ್ರ ಮಾಡಬೇಕು. ಅದೇ ರೀತಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಅದಲ್ಲದೆ ಬೇರೆ ಯಾವುದೇ ಆಕ್ಟಿವಿಟೀಸು ಅದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳಿ ಒಂದು ಇದು ತೀರ್ಮಾನ ಕೊಟ್ಟಿದೆ. ತುಂಬ ಸ್ವಾಗತಾರ್ಹ ತೀರ್ಮಾನ. ಅದರೊಟ್ಟಿಗೆ ಮಸೀದಿಗಳು ಮದರಸಾಗಳು ಶ್ರದ್ಧಾ ಕೇಂದ್ರಗಳಾಗಿರಬೇಕು, ಆದರೆ ಭಯೋತ್ಪಾದಕ ಕೇಂದ್ರಗಳಾಗ್ತಾ ಇವೆ ಅಂತ ಬಿಜೆಪಿಯ ಶಾಸಕ MP ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು. ಮದರಸಾಗಳ ಒಳಗೆ ಯಾಕೆ ಯಾರನ್ನು ಬಿಡೋದಿಲ್ಲ, ಆದರೆ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ಕುಂಕುಮ ಕೊಡ್ತೀವಿ, ಅವರು ಕಲ್ಲು ದೊಣ್ಣೆಗಳನ್ನು ಸಂಗ್ರಹ ಮಾಡ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ನಮ್ಮ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದ ಕುಂಕುಮ ಕೊಡ್ತೀವಿ, ಅವ್ರೇನು ಹೇಳ್ತಾರೆ ಭಯೋತ್ಪಾದನೆಯನ್ನು ಹುಟ್ಟಾಕ್ತಾರೆ, ಗುಂಡು ಮದ್ದು ಸಂಗ್ರಹ ಮಾಡ್ತಾರೆ ಅಂದು ಹೇಳಿದ್ದೆ. ಇದು ಸತ್ಯ ಆಯ್ತಲ್ಲ ಹುಬ್ಬಳ್ಳಿಲಿ, ಅಲ್ಲಿಯ ಧರ್ಮಗುರುನೇ ಹೊರಗಡೆ ಬಂದು ಗಲಾಟೆ ಮಾಡಿಸಿದಲ್ಲ. ಎಲ್ಲಿಂದ ಬಂತು ಸ್ಟಾಕ್ ಆಯ್ತು ಕಲ್ಲು ಅಥವಾ ಬೇರೆ ಬೇರೆ ಆಯುಧಗಳು. ಅವ್ರು ಯಾಕೆ ಬೇರೆಯವ್ರನ್ನ ಒಳಗಡೆ ಬಿಡಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ದೇಶದ್ರೋಹದ ಚಟುವಟಿಕೆಗಳು ನಡೆಸ್ತಾರೆ. ಭಯೋತ್ಪಾದಕರು ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರಗಳು. ಸಾವರ್ಕರ್ ಕುರಿತು ರಾಜಕೀಯ ಪಕ್ಷಗಳ ಪರ ವಿರೋಧದ ನಡುವೆಯೂ ಮೈಸೂರಿಂದ ಆರಂಭಗೊಂಡಿದ್ದ ವೀರ ಸಾವರ್ಕರ್ ರಥಯಾತ್ರೆ ಚಾಮರಾಜನಗರ ತಲುಪಿತು. ನಂಜನಗೂಡು ಮೂಲಕ ಆಗಮಿಸಿದ ರಥಯಾತ್ರೆಯನ್ನು ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಸ್ವಾಗತ ಮಾಡಿದರು. ಮಳೆ ನಡುವೆಯೂ ಬಿಜೆಪಿ ಕಾರ್ಯಕರ್ತರ ಉತ್ಸಾಹದಿಂದ ಪಾಲ್ಗೊಂಡರು. ವೀರ ಸಾವರ್ಕರ್ ಒಬ್ಬ ದೇಶದ್ರೋಹಿಯನ್ನ ನಮ್ಮ ನಾಯಕ ಅಂತ ಬಿಜೆಪಿ ಬಿಂಬಿಸ್ತಾ ಇದೆ ಅಂತ ಮೈಸೂರಲ್ಲಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದರು. ಇನ್ನು ಚಾಮರಾಜನಗರದಲ್ಲಿ ಮಾತನಾಡಿರೋ BK ಹರಿಪ್ರಸಾದ್ ಅವರು ವೀರ ಸಾವರ್ಕರ್ ಒಬ್ಬ ನಾಸ್ತಿಕ, ದೇವರ ಮೂರ್ತಿ ಜೊತೆ ನಾಸ್ತಿಕನ ಫೋಟೋ ಇಡೋದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿಕೆ ಕೊಟ್ಟರು. ದೇಶನ ವಿಭಾಗ ಮಾಡಬೇಕು ಅಂತ ಬಯಸಿದ್ರು ಅಂತವ್ರಿಗೆ ನಾವು ಯಾವತ್ತೂ ಬೆಂಬಲ ಕೊಟ್ಟಿರಲಿಲ್ಲ. ಆದ್ರೆ ಈ ಹಿಂದೂ ಮಹಾಸಭಾ ಏನ್ ಮಾಡಿತ್ತು ಗೊತ್ತಾ, ಮುಸ್ಲಿಂ ಲೀಗ್ ಜೊತೆ ಸೇರಿ ಬೆಂಗಾಲ್ನಲ್ಲಿ, ಸಿಂಧ್ನಲ್ಲಿ, ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ನಲ್ಲಿ ಅವಾಗ ಅಖಂಡ ಭಾರತದ ಭಾಗಗಳಾಗಿತ್ತು, ಅಲ್ಲೆಲ್ಲ ಮುಸ್ಲಿಂ ಲೀಗ್ ಜೊತೆ ಸೇರಿ ಸರ್ಕಾರ ಮಾಡಿದ್ದು ಈ ಸಾವರ್ಕರ್. ಹಾಗಾಗಿ ಸಾವರ್ಕರ್ ಒಬ್ಬ ದೇಶಭಕ್ತ ಅಲ್ಲ, ಅಂತ ಒಬ್ಬ ದೇಶದ್ರೋಹಿ, ಒಬ್ಬ ಹೇಳಿ ಅಂತವ್ರು ನಾಯಕರಾಗಿ ನಮ್ಮವರಾಗಲ್ಲ, ನಮ್ಮವರು ನೆಹರು ಆಗಿ. ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಯಿತು. ಸೆಪ್ಟೆಂಬರ್ 12ನೇ ತಾರೀಕಿಂದ 10 ದಿನಗಳ ಕಾಲ ಸದನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಇನ್ನೂ 7 ತಿಂಗಳು ಸಮಯ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಸದೀಯ ಸಮಿತಿ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ BSY ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಭೇಟಿ ವೇಳೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವಂತಹ 40% ಕಮಿಷನ್ ಸಂಪುಟ ವಿಸ್ತರಣೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಪಕ್ಷ ಸಂಘಟನೆ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ BSY ಚರ್ಚೆ ನಡೆಸಲಿದ್ದಾರಂತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ. ಅವಕಾಶ ಸಿಕ್ಕಿದ್ರೆ ಪ್ರಧಾನಿ ಮೋದಿಯವರನ್ನು ಕೂಡ BSY ಅವರು ಭೇಟಿಯಾಗುವ ಸಾಧ್ಯತೆ ಇದೆ. ನಾಡಿದ್ದು ದೆಹಲಿ ಪ್ರವಾಸ ಮುಗಿಸಿ BSY ವಾಪಸ್ ಬರ್ತಾರೆ. BSY ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಭೇಟಿ ಮಾಡಿದ ಬಳಿಕ 40% ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಯವರಿಗೂ ಪತ್ರ ಬರಿತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದರು. ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆ ಆಗಿದೆ ಎನ್ನಲಾಗಿದೆ. ಸಚಿವರ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರರು. ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಕಂಪ್ಲೇಂಟ್ ಇರಬೇಕು, ಅಕ್ಯೂಸ್ಡ್ ಇರಬೇಕು, ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು. ಅದು ಯಾವುದೂ ಇಲ್ಲದೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು
ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು, ಮರ್ತು ಬಿಟ್ರ? ಅವಾಗ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ. ಇದು ರಾಜ್ಯಕ್ಕೆ ಗೌರವ ತರುವಂತ ವಿಷಯ ಅಲ್ಲ. ಯಾರು ಏನಾರು ಚಾರ್ಜ್ ಮಾಡಬೇಕಾದ್ರೆ, ಯಾರ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಮಗ್ ಕೊಡದಿದ್ರೆ ಪರವಾಗಿಲ್ಲ, ನಿಮಗಾರ ಮಾಹಿತಿ ಕೊಟ್ಟು ಮಾತಾಡಿದ್ರೆ ಮತ್ತು ನೀವು ಅದನ್ನೆಲ್ಲ ಬಿಂಬಿಸಿದ್ರೆ, ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿದ್ರೆ ಗೌರವ ಬರುತ್ತೆ ಅನ್ನೋದು ನಮ್ಮ ಭಾವನೆ. ಯಾರು ಏನು ಬೇಕೋ ಮಾತಾಡೋದು, ಹೇಗೆ ಬೇಕೋ ಮಾತಾಡೋದು, 40%, 30%, 60% ಅಂತ ಹಿಂಗೆಲ್ಲ ಮಾತಾಡೋದಕ್ಕೆ ನಮಗೆ ಬಹಳ ಬೇಜಾರಾಗಿದೆ. ಸರ್ಕಾರದ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ. ಯಾಕೆಂದ್ರೆ ಈ ರೀತಿ ಹೇಳ್ಬಾರ್ದು. ಅವ್ರ ಹತ್ರ ಮಾಹಿತಿ ಇದ್ರೆ ಕೊಡ್ಲಿ, ಅವ್ರು ಲೋಕಾಯುಕ್ತಕಾರ ಕೊಡ್ಲಿ, ಅಥವಾ ನಿಮಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಬ್ಬ ಶಾಸಕ, ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಲಂಚ ಕೇಳಿದ್ದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದೇನೆ. ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 40% ತೊಗೊಂತಾರೆ, 50% ತೊಗೊಂತಾರೆ ಅಂತ ಹೇಳಿದ್ರೆ ಅವರ ಗುತ್ತಿಗೆದಾರರ ಸಂಘದ ಗೌರವವೂ ಕಮ್ಮಿ ಆಗುತ್ತೆ. ಅವರು ಆರೋಪದಲ್ಲಿ ಯಾವುದೇ ರೀತಿ ಉರುಳಿಲ್ಲ. ಫಸ್ಟ್ನೇದಾಗಿ ಅವರು 224 MLAಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದಾರೆ, DK ಶಿವಕುಮಾರ್ ಅವರು ಸೇರಿದ್ದಾರೆ, ಕಾಂಗ್ರೆಸ್ಸಿನ ಎಲ್ಲ MLAಗಳು ಸೇರಿದ್ದಾರೆ. ಅದನ್ನ ಜ್ಞಾಪಕ ಇಟ್ಕೊಬೇಕು. ಅವರು ಈಗ ಒಂದು ಪಕ್ಷದ ಕಚೇರಿಗೋ ಮನೆಗೆ ಹೋಗಿ ಬಂದು ಆಪಾದನೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಆ ಪಕ್ಷದ ಬೆಂಬಲ ಇದೆ, ಆ ಪಕ್ಷದ ಪ್ರೇರಿತವಾಗಿ ಅವರ ಮಾಡಿದ್ದಾರೆ. ಫಸ್ಟ್ ದಾಖಲೆ ಕೊಟ್ಟತಾನೆ ನ್ಯಾಯ ತನಿಖೆ ಮಾಡೋದು. ಹೌದು, ಇಲ್ಲ ನಮ್ಕಲ್ಲ, ನಮ್ಗೆ ಬೇಡ, ಲೋಕಾಯುಕ್ತ ಕೊಡ್ಲಿ, ACB ಇಲ್ಲ, ಈಗ ಲೋಕಾಯುಕ್ತ ಕೊಡ್ಲಿ. ಅವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಯಾಕೆಂದ್ರೆ ಯಾವುದೇ ಆಧಾರ ಇಲ್ಲದೇನೆ ಸುಮ್ಮನೆ 40% ಕಮಿಷನ್ ಅಂತ ಹೇಳ್ಕೊಂಡು ಹೋದ್ರೆ, ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಮೂರ್ಖತನದ ಪರಮಾವಧಿ. ಮತ್ತು ಇದು ಕಾಂಗ್ರೆಸ್ ಪ್ರಾಯೋಜಿತ, ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್. ಮತ್ತು ಆ ಮನುಷ್ಯನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು. ಅಲ್ಲ, ಮಾಡಿಸುತ್ತೆ, ನ್ಯಾಯಾಂಗ ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ. ಲೋಕಾಯುಕ್ತಕ್ಕಾದರೂ ಅವ್ರು ದೂರು ಕೊಡ್ಬೋದು. ನಿರ್ದಿಷ್ಟವಾದ ಪ್ರಕರಣಗಳಿದ್ರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು ವಿದಿನ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ. ಮತ್ತು ಇವರು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ನಿಂತು ಬಾಕಲ ಮುಂದೆ ನಿಂತು ಪ್ರೆಸ್ ಮಾಡೋದರ ಒಳಮರ್ಮ ಏನು? ಚುನಾವಣೆ ವರ್ಷದಲ್ಲಿ ಒಂದು ಪಕ್ಷದ